ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎರಡು ಮಕ್ಕಳನ್ನ ಸಾಕೋದಕ್ಕೆ. 1 ವರ್ಷ ನಾನು ಅಲ್ಲೇ ಇದ್ದೆ, ಅಮ್ಮನ ಮನೆಯಲ್ಲೇ. ಹಾಯ್ ಎಲ್ಲರಿಗೂ ನಮಸ್ಕಾರ, ಗೀತಾ ವಿಶಿಲಾಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಅಷ್ಟೇ ತುಂಬ ಕ್ವಶನ್ನ ಕೇಳ್ತಾ ಇದ್ದೀರಾ. ಅದು ಯಾವ ಕ್ವಶನ್ನು ಅಂತ ಅಂದರೆ, ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಕ್ವಶನ್ನ ಕೇಳ್ತಾ ಇದ್ರಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾಯಿದ್ರು, ಹಾಗೆ ಇಲ್ಲಿ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಮತ್ತು ರಿಲೇಷನ್ಸ್ ಆಗಿರ್ಬೋದು ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ನೀವು 3 ಮಕ್ಕಳನ್ನ ಹಿಂಗೆ ನೀವು ಮೇಂಟೈನ್ ಮಾಡ್ತೀರಾ, ತುಂಬ ತೀಟೆ ಮಾಡಲ್ವಾ, ಹೇಗೆ ಸಾಕಿದ್ರಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಫಸ್ಟು ಏನು ಅಂತ ಅಂದರೆ, ನನ್ನ ಫಸ್ಟು ಒಬ್ಬ ಮಗ ಆದ, ಅದು ನಾರ್ಮಲ್ ಆಯಿತು. ಹಾಗೆ ಅವನೊಬ್ಬ ಆದ. 2ನೇ ಸಲ ನಾವು ಮಗುಗೆ ಪ್ಲ್ಯಾನ್ ಮಾಡಿದಾಗ ಟ್ವಿನ್ಸ್ ಆಯಿತು, ಅವಳಿ ಜವಳಿ ಆಯಿತು, 2 ಗಂಡು ಮಕ್ಕಳಾದರು. ಮುಂಚೆ ಫಸ್ಟು ಏನು ನಮಗೆ ಫಸ್ಟೇ ಹೇಳ್ಬಿಡ್ತಾರೆ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಾನು ಫಸ್ಟು ಸ್ಕ್ಯಾನಿಂಗ್ ಮಾಡಿಸೋಕ್ಕೆ ಅಂತ ಹೇಳ್ಬಿಟ್ಟು ಹೋದೆ. ಇನ್ನು ಕನ್ಫರ್ಮ್ ಆಗಿತ್ತು, ನಾನು ಮನೇಲೇ ಚೆಕ್ ಮಾಡಿಕೊಂಡು 2 ಲೈನ್ಸ್ ಬಂದಿತ್ತು. ಪ್ರೆಗ್ನೆನ್ಸಿ ಕಿಟ್ನ ತೊಗೊಬಂದ್ಬಿಟ್ಟು ನಾನೇ ಚೆಕ್ ಮಾಡಿಕೊಂಡೆ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಒಂದ್ಸಲ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಅವತ್ತು 7 ಡೇಸ್ಗೇನೋ ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ನಾನು ಸ್ಕ್ಯಾನಿಂಗೆಲ್ಲ ಪೇ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೋದೆ. ನನಗೂ ಇಮ್ಯಾಜಿನ್ ಕೂಡ ಇರಲಿಲ್ಲ ನನಗೆ ಟ್ವಿನ್ಸ್ ಆಗುತ್ತೆ ಬೇಬಿ ಅಂತ ಹೇಳ್ಬಿಟ್ಟು. ಫಸ್ಟು ಹೋಗಿ ಡಾಕ್ಟ್ರ್ ಹತ್ರ ತುಂಬ ರಶ್ ಇತ್ತು, ತುಂಬ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಏನೋ ಕಾಯಿಸಿದ್ರು. ಆಮೇಲೆ ಆಯಿತು, ನಾನು ಒಳಗಡೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಒಳಗಡೆ ಹೋದೆ. ಹೋಗಿದ ತಕ್ಷಣ ಸ್ವಲ್ಪ ಅವರು 1-2 ಸಲ ನೋಡಿದ್ದಾರೆ. ನೋಡಿಬಿಟ್ಟು ಆಮೇಲೆ ನಿನಗೆ ಟ್ವಿನ್ಸ್ ಇದೆ ಅಂತ ಹೇಳಿದ್ರು. ನನಗೆ ಟ್ವಿನ್ಸು ಅಂದರೆ ನನಗೆ ಅವಾಗೇನು ಫ್ಲ್ಯಾಶೇ ಆಗಲಿಲ್ಲ. ಟ್ವಿನ್ಸ್ ಅಂದರೆ ಏನು ಅಂತಲೇ ಅಷ್ಟೊಂದು ನನಗೆ ಗೊತ್ತಾಗ್ತಾನೇ ಇರಲಿಲ್ಲ. ಆಮೇಲೆ ಅವರು ನಿನಗೆ 2 ಮಗು ಇದೆ ಅಂತಂದರು. ನಾನು ಶಾಕು, ನನಗೆ 2 ಮಗುನ ಅಂತ ಹೇಳ್ಬಿಟ್ಟು ತುಂಬಾ ಭಯ ಆಗೋಯ್ತು, ಹಾಗೆ ಶಾಕ್ ಕೂಡ ಆಯಿತು. ನನಗೆ ಅಲ್ಲೇ ಅಳು ಕೂಡ ಬಂದ್ಬಿಡ್ತು, 2 ಮಗು ಇದೆಯಾ, ಹೆಂಗಪ್ಪ ಮೇಂಟೈನ್ ಮಾಡೋದು ಇವನ್ನ ಅಂತ ನನಗೆ ಅವಾಗಲೇ ಅಷ್ಟೇ ಬಂದ್ಬಿಡ್ತು ನನಗೆ. ಆಮೇಲೆ ನಾನು ಹೇಳಿದೆ ಮೇಡಮ್ಗೆ, ಮೇಡಮ್ ನೀವು ಸುಳ್ಳು ಹೇಳ್ಬೇಡಿ ಮೇಡಮ್, ಯಾಕೆ ಈ ರೀತಿ ಎಲ್ಲ ಎದುರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಸ್ಕ್ಯಾನಿಂಗ್ ಮಾಡ್ತಿದ್ದೆ ಮೇಡಮ್ನ ಕೇಳಿದೆ. ಅವರಿದ್ದಿದ್ದು, ಇಲ್ಲ ಮೇಡಮ್ ನಿಮಗೆ ಟ್ವಿನ್ಸ್ ಇರೋದು, ಅವಳಿ ಜೋಳಿ ಮಕ್ಕಳಿದ್ದಾರೆ, ನೋಡಿ ಬೇಕಾದರೆ ನೀವೇ ಸ್ಕ್ಯಾನಿಂಗಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಮಲ್ಕೊಂಡಿದ್ದಾಗೆ ನನಗೆ ಈ ಕಡೆನೇ ಟರ್ನ್ ಮಾಡಿಬಿಟ್ಟು ಮೇಡಮ್ ತೋರಿಸಿದ್ರು. ನೋಡಪ್ಪ, ಇಲ್ಲೊಂದು ಬೇಬಿ ಇದೆ, ಇಲ್ಲೊಂದು ಬೇಬಿ ಇದೆ, 2 ತಲೆ ನನಗೆ ಕಾಣ್ತಿದೆಯಲ್ಲ, ಇವು 2 ಬೇಬಿಗಳು ಅಂತ ಹೇಳ್ಬಿಟ್ಟು ನನಗೆ ತೋರಿಸಿದ್ರು. ಅವಾಗ ಇದ್ದಿದ್ದು ಶಾಕ್ ಆಗೋಯ್ತು ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಮ್ಮ ಮನೆಯವ್ರು ಬೇರೆ ನಾನು ಮನೆಗೆ ಕಳಿಸ್ಬಿಟ್ಟಿದ್ದೆ, ಲೇಟ್ ಆಗುತ್ತೆ ಅನಿಸುತ್ತೆ, ನಾನು ಕಾಲ್ ಮಾಡ್ತೀನಿ ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಮುಗಿದ್ಮೇಲೆ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಎಲ್ಲ ಮುಗಿಸ್ಕೊಂಡ್ಬಂದೆ. ನನಗೆ ಕಾಲ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ನನಗೆ ಫುಲ್ಲು ಕೈ ಕಾಲೆಲ್ಲ ನಡುಗ್ತಿದೆ. ಏನಪ್ಪ ಇದು ಹಿಂಗಾಗೋಯ್ತು, ನಾವು 2ನೇದಕ್ಕೆ 1 ಮಾಡ್ಕೊಳ್ಳೋಣ ಅಂತ ಹೋದರೆ 2 ಆಗೋಗ್ಬಿಡ್ತಲ್ಲ ಅಂತ ತುಂಬಾ ಟೆನ್ಷನ್ ಆಗೋಯ್ತು, ಭಯ ಕೂಡ ಆಯಿತು. ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹಿಂಗೆ ಟ್ವಿನ್ಸ್ ಇದೆಯಂತೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕೇಳಿದೆ ನಮ್ಮ ಮನೆಯವ್ರನ್ನ. ಆಮೇಲೆ ಅವರು ಸುಮ್ಮನೆ ತಮಾಷೆ ಮಾಡಬೇಡ ನೀನು ಅಂತ ಹೇಳ್ಬಿಟ್ಟು ಅವರು ಕೂಡ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹಂಗೆ ಅಂದ್ಕೊಂಬಿಟ್ರು, ಸುಮ್ಮನೆ ಎಲ್ಲೋ ಹೇಳ್ತಾ ಇದ್ದಾಳೆ ತಮಾಷೆ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದಾರೆ. ಆಮೇಲೆ ಬಂದಮೇಲೆ ತೋರಿಸ್ದೆ, ರಿಪೋರ್ಟು ಕೂಡ ಕೊಟ್ಟಿದ್ರಲ್ಲ ಅದನ್ನು ತೋರಿಸ್ದೆ, ಹೌದಾ ಅಂತ ಅಂದರು. ಆಮೇಲೆ ನಮ್ಮ ಅತ್ತೆಗೆ ಬೇರೆ ಅದೇ ಟೈಮಲ್ಲಿ ಹುಷಾರಿರಲಿಲ್ಲ, ಹಾರ್ಟ್ ಪೇಷಂಟ್ ಅವರು. ಇನ್ನು 2 ಮಕ್ಕಳು ಸಾಕ್ಕೊಂಡು ತುಂಬ ಕಷ್ಟ ಆಗುತ್ತೆ. ಫಸ್ಟ್ನೇ ಬೇರೆ ಒಬ್ಬ ಇದ್ದಾನೆ. ಫಸ್ಟೇ ಹಂಗೆ ಹೋಗ್ಬಿಟ್ಟಿದ್ರೆ ಅದು ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಫಸ್ಟೇ ಟ್ವಿನ್ಸ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಫಸ್ಟು ಒಬ್ಬ ಆದ, ಆಮೇಲೆ ಟ್ವಿನ್ಸ್ ಆಗಿದ್ದಕ್ಕೆ ತುಂಬಾ ನಮಗೆ ಬೇಜಾರಾಯಿತು. ತುಂಬ ಎಷ್ಟು ಬೇಜಾರಾಗ್ತಿತ್ತು ಅಂದರೆ ಅವತ್ತು ದಿನ ನನಗೆ ಫುಲ್ಲು ಟೆನ್ಷನು, ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. 2 ಮಕ್ಕಳಿದ್ದಾವಂತೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಭಯ ಆಗ್ತಾಯಿತ್ತು. ನಮ್ಮ ಅತ್ತೆಗೆ ಬೇರೆ ಹುಷಾರಿಲ್ಲ, ಅವ್ರನ್ನ ಬೇರೆ ನೋಡ್ಕೊಬೇಕು, ಮಕ್ಕಳನ್ನ ಬೇರೆ ನೋಡ್ಕೊಬೇಕು, ಹೇಗಪ್ಪ ಜೀವನ ಅಂತ ತುಂಬಾ ಟೆನ್ಷನ್ ಕೂಡ ತಗೋಬಿಟ್ಟಿದೆ.
ಆಮೇಲೆ ನಾನು ಮಾಡಿದ್ದೇನು ತಪ್ಪು ಅಂದರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮೇಡಮ್ ಒಂದು ಮಗು ತೆಗಿಬೋದಾ ಅಂತ ಕೇಳಿದೆ. ಇಲ್ಲ ಹಂಗೆಲ್ಲ ತೆಗಿಯೋಕ್ಕಾಗಲ್ಲ, ಚೆನ್ನಾಗಿರೋ ಮಕ್ಕಳನ್ನ ಹಾಗೆಲ್ಲ ತೆಗಿಯಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಡಾಕ್ಟ್ರು ಕೂಡ ತೆಗಿಯೋಕ್ಕಾಗಲ್ಲಮ್ಮ, ಬೇಬಿ ಎಲ್ಲ ಹೆಲ್ತಿಯಾಗಿ ಚೆನ್ನಾಗಿದ್ದಾವೆ, ಅವನು ತೆಗಿಯೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ರು. ಸರಿ ಏನೋ ನಮ್ಮ ಮನೆ ಬರೋ ಇದ್ದಂಗೆ ಆಗುತ್ತೆ ಅಂತ ನಾವು ಸುಮ್ಮನಾದೋ. ಆಮೇಲೆ ನಮ್ಮ ಅತ್ತೆಗೆ ಫುಲ್ಲು ಹುಷಾರಿಲ್ದಂಗೆ ಕೂಡ ಆಯಿತು. ಅವಾಗವಾಗ ನಾನು ಕೂಡ ಪ್ರೆಗ್ನೆಂಟು, ಅವಾಗವಾಗ ಅವರು ತಲೆ ಸುತ್ತು ಕೂಡ ಬಿದ್ದೋಗ್ತಾಯಿದ್ರು, ರಾತ್ರಿ ಹೊತ್ತೆಲ್ಲ ನೋಡ್ಕೊಬೇಕಾಗಿತ್ತು. ಏಕೆಂದರೆ ಅವ್ರಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ಟ್ರೆಂಟ್ ಎಲ್ಲ ಕೂಡ ಹಾಕಿದ್ರು. ತಿರ್ಗಾ ಬ್ಲಡ್ ಬೇರೆ ತುಂಬ ಕಡಿಮೆ ಇತ್ತು, ನಾವು ಹಾಕಿಸ್ಕೊಬಂದ್ರು ಮತ್ತೆ ಕಡಿಮೆ ಆಗ್ತಿತ್ತು. ಒಂದ್ಸಲ ವಾಶ್ರೂಮ್ಗೆ ಅಂತ ಹೋಗಿದ್ರು, ವಾಶ್ರೂಮಲ್ಲೇ ಬಿದ್ದೋಗ್ಬಿಟ್ಟಿದ್ರು. ನಾನು ನಮ್ಮ ಮನೆಯವ್ರು ಹೋಗಿ ಡೋರೆಲ್ಲ ಹೊಡೆದಾಕಿ ಆಮೇಲೆ ಎತ್ಕೊಂಬಂದು ಮಲಗಿಸ್ದೋ. ಇನ್ನೊಂದ್ಸಲ ನಾನಿಲ್ಲಿ ಮಲ್ಕೊಂಡಿದ್ದೆ, ಪ್ರೆಗ್ನೆಂಟು, 9 ತಿಂಗಳು ತುಂಬಿತ್ತು. ಇಲ್ಲೇ ಹಾಲಲ್ಲಿ ಕೂಡ ಮಲ್ಕೊಂಡಿದ್ದ. ಅವರೊಬ್ಬರನ್ನೇ ಬಿಟ್ಟು ನಾವು ಎಲ್ಲೂ ಮಲ್ಕೋತಿರ್ಲಿಲ್ಲ, ಅವ್ರ ಎದುರುಗಡೆನೇ ನಾವು ಕೂಡ ಮಲ್ಕೋತಾ ಇದ್ದೋ. ರಾತ್ರಿ ಹೊತ್ತು ಬಂದಿದ್ದಾರೆ, ನಾನಿಲ್ಲೇ ಸೈಡಲ್ಲಿ ಮಲ್ಕೊಂಡಿದ್ದೀನಿ. ವಾಶ್ರೂಮ್ಗೆ ಹೋಗಿ ಬಂದಿದ್ರೆ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಆಮೇಲೆ ಎಬ್ಬಿಸ್ತಾ ಇದ್ರು ನನ್ನ, ಕಿತ್ತ ಆತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ಆಮೇಲೆ ನಾನು ಹೋಗ್ಬಿಟ್ಟು ಗಂಜಿ ಬೇಕಿರಮ್ಮ ಅಂತ ಹೇಳಿ ಗಂಜಿ ಎಲ್ಲ ಮಾಡಿಕೊಟ್ಟು ಆಮೇಲೆಲ್ಲ ಎತ್ಕೊಬಂದು ಮಲಗಿಸಿ ಗಂಜಿ ಎಲ್ಲ ಮಾಡಿಕೊಟ್ಟು ಅವಾಗ ಸ್ವಲ್ಪ ಸುಧಾರಿಸ್ಕೊಂಡು ತಿರ್ಗಾ ಬೆಳಗ್ಗೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಅವಾಗ ಪರವಾಗಿರಲಿಲ್ಲ, ಚೆನ್ನಾಗಿದ್ರು. ರಿಸ್ಕಲ್ಲೇ ನಾವು ಮಕ್ಕಳನ್ನ ಮಾಡಿಕೊಂಡು ಆಮೇಲೆ ಬೇಬಿ 2 ಮಕ್ಕಳು ಆಯಿತು. ಅವಳಿ ಜೋಳಿ ಮಕ್ಕಳು ಸೋಲೂರಲ್ಲಿ ನಮಗೆ ಆಯಿತು, ಸಿಸರಿನ್ ಆಯಿತು. ನಾರ್ಮಲ್ಗೆ ಟ್ರೈ ಮಾಡಿದ್ರು, ಆದರೆ ಬೇಬಿ ತಲೆ 2 ಕೆಳಗಡೆ ಇರೋದ್ರಿಂದ ಅವರು ಸಿಸರಿನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಸರಿನ್ ಕೂಡ ಮಾಡಿದ್ರು. ಹಾಗೆ ನಾವು ಅವಾಗ ಎಷ್ಟು ಕಷ್ಟಪಟ್ಟಿದ್ದೀವಿ, ನಮ್ಮ 2 ಮಕ್ಕಳು ಅವಳಿ ಜವಳಿ ಹುಟ್ಟಿದಾಗ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಲೈಫಲ್ಲೇ ಕಷ್ಟ ಬೇಡ ಅನ್ನಿಸ್ಬಿಡ್ತು, ಅಷ್ಟೊಂದು ಕಷ್ಟಪಟ್ಟಿದ್ದೀವಿ. ಅವಳಿ ಜವಳಿ ಮಕ್ಕಳಾಯಿತು. ಒಂದಿನ ಏನೋ ನಮ್ಮ ಮನೆಯಲ್ಲಿ ಅತ್ತೆ ಮನೇಲಿ ಇದ್ಬಿಟ್ಟು 2ನೇ ದಿನಕ್ಕೆ ಅವಾಗ ಕೊರೋನಾ ಟೈಮ್ ಬೇರೆ, ತುಂಬಾ ರಿಸ್ಕ್ ತೊಗೊಂಡಿದ್ದೀವಿ. ಆ ಮಕ್ಕಳಂತೂ ತುಂಬಾ ಕಷ್ಟ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಂದಮೇಲೆ ಎಲ್ಲನೂ ಸಹಿಸ್ಕೊಂಡು ಹೋಗಬೇಕು. ಆಮೇಲೆ 2ನೇ ದಿನಕ್ಕೆ ಊರ ಹತ್ರ ಹೋದೋ. ಆವಾಗ 2 ಮಕ್ಕಳನ್ನ ಅಲ್ಲಿ ಹಾಸ್ಪಿಟ್ಲಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ನಮ್ಮಮ್ಮ ಬೇರೆ ಒಬ್ಬರೇ ಇದ್ದರು. ಆವಾಗ ಯಾರು ಕರೋನಾ ಟೈಮಲ್ಲಿ ಬರ್ತಾನೂ ಇರಲಿಲ್ಲ, ಬಂದು ಮಗು ನೋಡ್ಕೊಳ್ಳೋಕ್ಕೂ ಯಾರೂ ಇರ್ತಾ ಇರಲಿಲ್ಲ. ಆ ಥರ ಆಗೋಯಿತು. ಆಮೇಲೆ ಇಲ್ಲಿ ನಮ್ಮ ಅತ್ತೆ ಮನೇಲಿ 1 ದಿನ ಇದ್ಬಿಟ್ಟು ನೆಕ್ಸ್ಟು ಅಮ್ಮನ ಮನೆಗೆ ಹೋಗಿ ನಮ್ಮಮ್ಮ ಅಂಗನವಾಡಿಗೆ ಹೋಗ್ತಾರೆ. ಅವರು ಅಂಗನವಾಡಿ ನೋಡಿಕೊಂಡು 2 ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. 1 ವಾರ ಏನೋ ಅವರು ಅಂಗನವಾಡಿಗೆ ರಜಾ ಹಾಕಿದ್ರು. 1 ವಾರ ರಜಾ ಹಾಕಿದ್ರು, ಹೆಂಗೋ 1 ವಾರ ಎಲ್ಲ ತಳ್ದೋ. ಹಂಗೆ 1.5 ತಿಂಗಳು ಹೆಂಗೋ ತಳ್ದ. 1.5 ತಿಂಗಳು ಆದಮೇಲೆ ನೆನೆಸ್ಕೊಳ್ಳೋಕ್ಕೂ ಹಾಗೆಲ್ಲ ಆ ಥರ ಇನ್ಸಿಡೆಂಟ್ ಆಗೋಯ್ತು. ನಮ್ಮಪ್ಪ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ರು. ಆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಮಿಷಿನಿಗೆ ಕೈ ಕೊಟ್ಬಿಟ್ಟಿದ್ದಾರೆ. ಫುಲ್ಲು ಅವ್ರಿಗೆ ಬೆಳ್ಳೊಂದೇ ಇರೋದು, ಇಷ್ಟೂ ಅವ್ರಿಗೆ ಕಟ್ಟಾಗ್ಬಿಡ್ತು, ಅವ್ರಿಗೆ ಕೈಯೇ ಇಲ್ದಂಗೆ ಆಗೋಯ್ತು. ಅವ್ರು ಹುಟ್ಟಿದ ಮೇಲೆ ಈ ರೀತಿ ಎಲ್ಲ ಆಯಿತು, ತುಂಬಾ ಕಷ್ಟಪಟ್ಟು. ಆಮೇಲೆ 1.5 ತಿಂಗಳಲ್ಲಿ ಹಾಗಾಯಿತು. ನಮ್ಮಪ್ಪನ ಹಾಸ್ಪಿಟ್ಲಿಗೆಲ್ಲ ಹಾಕ್ಕೊಂಡು ಹೋದರು. ಆವಾಗ ನಮ್ಮಮ್ಮ ಬೇರೆ ಹಾಸ್ಪಿಟ್ಲಲ್ಲೇ ಇರಬೇಕಾಗಿತ್ತು. ಆವಾಗಂತೂ ನನ್ನ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿದ್ದೀನಿ ಅಂದರೆ ಹೇಳೋದಕ್ಕೂ ಆಗಲ್ಲ. 2 ಮಕ್ಕಳನ್ನ ಆ ಕಡೆ ಈ ಕಡೆ 2 ಕಡೆ ಹಾಕ್ಕೊಂಡು ಫೀಡಿಂಗ್ ಮಾಡಿಸ್ಬೇಕಾದ್ರೂ ಅಷ್ಟೇ, ಒಬ್ಬ ಅಲ್ವಲ್ಲ ಇನ್ನೊಬ್ಬನೂ ಅಳ್ತಾ ಇರೋನು, ಇಬ್ಬರೂ ಆ ಕಡೆ ಈ ಕಡೆ ಮಲಗಿಸ್ಕೊಂಡು ಎಲ್ಲ ಕುಂಡಿಸ್ಕೊಂಡು ಆ ಫೀಡಿಂಗ್ನ ಮಾಡಿದ್ದೀನಿ. ಆ ಲೈಫಂತೂ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಆಮೇಲೆ 1.5 ತಿಂಗಳಾದಮೇಲೆ ನಮ್ಮ ಅಪ್ಪಂಗೆ ಹಾಗೆ ಆಯಿತು. ಆಮೇಲೆ ಮನೆಗೆ ಕರ್ಕೊಬಂದರು. ಫ್ಯಾಕ್ಟ್ರಿಯಿಂದ ಏನೋ ಸ್ವಲ್ಪ ಎಲ್ಲ ಸೆಟ್ಲ್ಮೆಂಟ್ ಮಾಡಿ ಕೊಟ್ಟರು. ಅದಾಗಿ ನಮ್ಮ ಅಪ್ಪನೇ ನನ್ನ ಬಣಿತನೆಲ್ಲ ಜಾಸ್ತಿ ಮಾಡಿದ್ರು ಅಂತ ಹೇಳ್ತೀನಿ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ತೀನಿ. ನಮ್ಮ ಅಮ್ಮ ಅಂತಂದರೆ ಕೆಲಸ ಬೇರೆ ಇತ್ತು, ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೊರಟೋಗ್ಬಿಡೋರು.
ಆಮೇಲೆ ನಮ್ಮಪ್ಪ ಸರಿ ತಿನ್ನಿಸ್ಬೇಕಾದ್ರೆ ಒಬ್ಬರನ್ನ ಇಟ್ಕೊಳ್ಳೋದು, ಇನ್ನೊಬ್ಬರನ್ನ ನೀನು ಊಟ ಮಾಡಿಸಮ್ಮ, ನೀನು ಊಟ ಮಾಡಿಸು, ನಾನು ಇವನ್ನ ಆಟ ಆಡಿಸ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿ, ಅವ್ರು ಕೂಡ ಅಷ್ಟೇ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. 2 ಮಕ್ಕಳನ್ನ ಸಾಕೋದಕ್ಕೆ 1 ವರ್ಷ ನಾನು ಅಲ್ಲೇ ಇದ್ದೆ, ಅಮ್ಮನ ಮನೆಯಲ್ಲೇ. ಇಲ್ಲಿ ನಮ್ಮ ಅತ್ತೆಗೆ ಬೇರೆ ಪ್ರಾಬ್ಲಮ್ಮು. ಆಮೇಲೆ 2 ತಿಂಗಳಾಯಿತು, 3ನೇ ತಿಂಗಳಿಗೆ ಬಿದ್ದಿತ್ತು. ನನ್ನ ಮಕ್ಕಳಿಗೆ 3ನೇ ತಿಂಗಳಿಗೆ ಬಿತ್ತು. ಆಗ ಇನ್ನೇನೆಲ್ಲ ಸುಧಾರಿಸ್ಕೊತಾ ಇದ್ದೀವಿ ಅನ್ಬೇಕಾದ್ರೆ ನಮ್ಮ ಅತ್ತೆಗೆ ಒಂದಿನ ಹುಷಾರಿದ್ದಂಗೆ ಆಯಿತು. ನಮ್ಮ ಮನೆಯವ್ರನ್ನ ಇಲ್ಲೇ ಕರ್ಕೊಬಾ ತೋರಿಸೋಣ ಅಂತ ಹೇಳಿ, ಅಲ್ಲೆಲ್ಲ ಸಿಟಿಗೆಲ್ಲ ಹೋಗೋಕ್ಕಾಗಲ್ಲ, ಇಲ್ಲೇ ಕರ್ಕೊಬಾ ತೋರಿಸೋಣ ಅಂತ ಹೇಳಿದೆ. ಅವರು ಕೂಡ ಅಲ್ಲಿಗೆ ಕರ್ಕೊಂಡ್ಬಂದರು. ಅಳಬಾರ್ದು ಅನ್ಕೊತೀನಿ, ಕಷ್ಟದ ದಿನಗಳೆಲ್ಲ ನೋಡಿದ್ರೆ ನೆನೆಸ್ಕೊಂಡ್ರೆ ಮತ್ತೆ ನಮಗೆ ಗೊತ್ತಿಲ್ಲದಾಗೇ ಕಣ್ಣೀರು ಬಂದ್ಬಿಡತ್ತೆ. ಹಾಗೆ ಇಲ್ಲಿಗೆ ಕರ್ಕೊಂಬಾ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಮಕ್ಕಳನ್ನಿಬ್ಬರನ್ನು ಅಲ್ಲೇ ಬಿಟ್ಬಿಟ್ಟು ಹೋಗಿ ದೊಡ್ಡಬಳ್ಳಾಪುರದಲ್ಲೇನೋ ತೋರಿಸ್ಕೊಂಡು ಬಂದ. ಅವತ್ತೇನೋ ಪರವಾಗಿರಲಿಲ್ಲ, ಚೆನ್ನಾಗಿದ್ರು, ಮಕ್ಕಳನ್ನೆಲ್ಲ ಎತ್ಕೊಂಡ್ರು, ಆಟ ಆಡಿಸಿದ್ರು. ಆಮೇಲೆ ಮನೆಗೆ ಬಂದರು. ಮನೆಗೆ ಬಂದು ಶನಿವಾರ ತೋರಿಸ್ಕೊಬಂದ, ಭಾನುವಾರ ಇದ್ದರು. ಸೋಮವಾರ 2 ಗಂಟೆಗೆ ಫೋನ್ ಮಾಡಿದ್ರು, ಅಮ್ಮ ಹೆಂಗೆಂಗೋ ಆಡ್ತಿದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ನಾನು ಹೌದಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫೋನ್ ಮಾಡು, ಅಮ್ಮ ತೀರೋದ್ರು ಅಂತ ಅಂದರು. 2 ತಿಂಗಳು 3 ತಿಂಗಳಿಗೆ ಬಿದ್ದಿತ್ತು ನನ್ನ ಮಕ್ಕಳಿಗೆ. ಅವಾಗ ಇಬ್ಬರಿಗೂ ಅಷ್ಟೇ, ಟ್ವಿನ್ಸು. ಹಿಂಗೆ ತೀರೋಗ್ಬಿಟ್ರು ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತುಂಬಾ ಅಳು ಬಂದ್ಬಿಟ್ಟು ನಮ್ಮ ಅತ್ತೆ ತೀರೋದ್ಮೇಲೆ ಅಂತೂ ನಮ್ಮ ಮನೆಯವ್ರಿಗಂತೂ ನಾನು ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ. ಏಕೆಂದರೆ ಅಷ್ಟು ಅವ್ರನ್ನ ಹಚ್ಕೊಬಿಟ್ಟಿದ್ರು. ಅಮ್ಮ ಯಾವಾಗ ಒಂದು ಸ್ವಲ್ಪ ಹೊತ್ತು ಆಚೆಗಡೆ ಕೂತ್ಕೊಂಡ್ರು ಅಷ್ಟೇ ಅಮ್ಮ ಎಲ್ಲೋದ್ರು ನೋಡ್ದ ಅಂತ ಯಾವಾಗೂ ಕೇಳ್ತಾ ಇರೋರು. ತುಂಬ ವೀಕ್ ಆಗೋದ್ರು. ನಮ್ಮ ಮನೆಯವರಂತೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಕೆಲಸನ ಬಿಟ್ಬಿಟ್ಟು ಅವ್ರ ಅಮ್ಮಂಗೋಸ್ಕರ ಅವ್ರು ಅವಾಗೇನು ಫುಲ್ಲು ನಮ್ಮ ಕೆಲಸ ಮಾಡ್ತಿರ್ಲಿಲ್ಲ. ನಮ್ಮತ್ತೆ ಅವ್ರ ಅಮ್ಮನ ನೋಡ್ಕೊಳ್ಳೋದಾಗಿರ್ಬೋದು, ಮತ್ತು ಅಡುಗೆ ಎಲ್ಲ ಅವರೇನೆ ಕಲ್ತ್ಕೊಂಡು ಅಡುಗೆನ ಮಾಡಿಕೊಂಡು ಅವ್ರಿಗೆ ಊಟ ಎಲ್ಲ ಬಡಿಸ್ಕೊಂಡು 3 ತಿಂಗಳವರೆಗೂ ಅವರು ಚೆನ್ನಾಗಿ ನಮ್ಮ ಅತ್ತೆನ ನೋಡಿಕೊಂಡ್ರು. ಅವರ ಬಟ್ಟೆ ಎಲ್ಲ ಒಗೆಯೋದಾಗಿರ್ಬೋದು ಅದೆಲ್ಲ ಮಾಡಿದ್ದಾರೆ. ಆಮೇಲೆ 3 ತಿಂಗಳಾದಮೇಲೆ ಹೀಗಾಯಿತು. ನಮ್ಮ ಅತ್ತೆ ನಾನು ಯಾವತ್ತೂ ಅತ್ತೆ ಅನ್ನೋದಕ್ಕೆ ಇಷ್ಟಪಡಲ್ಲ, ತಾಯಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ದೊಡ್ಡ ಮಗ ಹುಟ್ಟಿದ ಮೇಲೂ ಅಷ್ಟೇ, ನನ್ನ ದೊಡ್ಡ ಮಗ ಹುಟ್ಟೋದಕ್ಕಿಂತ ಮುಂಚೆನೂ ಅಷ್ಟೇ ಪ್ರೆಗ್ನೆಂಟಲ್ಲಿ ಎಷ್ಟು ನನ್ನ ಕೇರ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಅಡುಗೆ ಕೂಡ ಮಾಡಿಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವರೇನೆ ನೀನು ಪ್ರೆಗ್ನೆಂಟು, ಬಿಸಿ ತಿನ್ಬೇಕಣಮ್ಮ ಅಂತ ಹೇಳ್ಬಿಟ್ಟು ಅವರೇ ತಂದು ಮುಂದಕ್ಕೆ ಇಡೋರು. ಅಷ್ಟು 87 ವರ್ಷ ಆಗಿದ್ರು ಅವರೇ ನನಗೆ ಸೇವೆ ಮಾಡೋರು. ನನ್ನ ಕೆಲಸ ಮಾಡೋಕ್ಕೆ ಬಿಡ್ತಿರಲಿಲ್ಲ, ಒಂದು ಬಟ್ಟೆ ಒಗೆಯೋಕ್ಕೆ ಬಿಡ್ತಾ ಇರಲಿಲ್ಲ. ಏನು ನಾನು ಜಾಸ್ತಿ ಕೆಲಸ ಮಾಡ್ತಿದ್ದೆ ಅಂದರೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದಕ್ಕೂ ಬಿಡ್ತಾ ಇರಲಿಲ್ಲ. ಕಸ ಒಂದು ಗುಡಿಸಿನಿ, ಇದಂತೆ ಏನಾದರೂ ಒಂದು ಬಟ್ಟೆ ಮರ್ಚಿಕೋದು ಅಷ್ಟು ಮಾತ್ರ ಮಾಡ್ಕೊಂಡು ಮನೆಗಿರ್ತಿದ್ದೆ. ಇನ್ನು ಮಿಕ್ಕಿದ ಕೆಲಸ ಪಾತ್ರೆ ಉಜ್ಜೋದು, ಅಡುಗೆ ಮಾಡೋದು, ಪೂಜೆ ಮಾಡೋದು ಎಲ್ಲ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ನಮ್ಮ ಅತ್ತೆ. ಬೇರೆಯವರ ಅತ್ತೆ ಎಲ್ಲ ಹೋಲಿಸ್ಕೊಂಡ್ರೆ ನನಗೂ ಅನಿಸ್ತಿತ್ತು, ಮದುವೆ ಆಗಿ ಫಸ್ಟು ಬರಬೇಕಾದ್ರೆ ಅತ್ತೆದಿರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಕೇಳ್ಬಿಟ್ಟು ನನಗೂ ತುಂಬಾ ಭಯ ಆಗ್ತಾಯಿತ್ತು. ನಮ್ಮ ಅತ್ತೆನ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರಿಗಿಲ್ಲ ಅನ್ನೋದು ಕೂಡ ನನಗೆ ತುಂಬಾ ನೋವಾಗುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅತ್ತೆ, ನನ್ನ ತಾಯಿ ಅಂತಲೇ ಹೇಳ್ಬೋದು. ಅವತ್ತು ಆ ರೀತಿ ಆಯಿತು ಅಂದಾಗ ತುಂಬಾ ಅಳು ಬಂದು ತಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅಲ್ಲಿಂದ ಕಾರ್ ಮಾಡಿಕೊಂಡು ಅಮ್ಮ, ನಾನು, ನನ್ನಿಬ್ಬರು ಮಕ್ಕಳು ಬಂದ
ಆವಾಗ ಎಲ್ಲ ಕಾರ್ಯಗಳೆಲ್ಲ ಏನಿದೆಯೋ ಅದನ್ನು ಮುಗಿಸ್ಬಿಟ್ಟು ತಿರ್ಗಾ ನಾನು ಊರಿಗೆ ಹೋದೆ. ಆಮೇಲೆ ಅಲ್ಲೇ ಅಂದ್ಕೊಂಡೆ ನಾನು ದೇವ್ರಿಗೆ ಅಂದ್ಕೊಂಡೆ, ರಾಯರು ನಾನು ಯಾವಾಗಲೂ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ರಾಯರು ಯಾವಾಗಲೂ ಬರೋರು. ಆವಾಗ ಅಂದ್ಕೊತಾ ಇದ್ದೆ ನಾನು ಇಲ್ಲಿಂದ ಗಣಿತನ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಮ್ಮ ಮನೆಗೆ ಹೋದ್ಮೇಲೆ ನಾನು ರಾಯರನ್ನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬೆಳಗ್ಗೆನೇ ಎದ್ದು ರಾಯರಿಗೆ ಪೂಜೆ ಮಾಡಬೇಕು, ರಾಯರನ್ನ ಆರಾಧನೆ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ನಾನು ಆವಾಗ ಫೋಟೋ ಕೂಡ ಇರಲಿಲ್ಲ, ಫೋಟೋ ಎಲ್ಲ ತಂದು ರಾಯರನ್ನ ಪೂಜೆ ನಾನು ಗುರುವಾರದ್ದು ಮಾಡೋಣ ಅಂತ ಅಂದ್ಕೊಂಡೆ. ಆವಾಗ ಅಲ್ಲಿದ್ದಾಗೆ ಅಂದ್ಕೊಂಡೆ. ಆಮೇಲೆ ಗಣಿತನ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೂ ಅಷ್ಟೇ ಇಲ್ಲೂ ಅಷ್ಟೇ ತುಂಬ ಕಷ್ಟ ಆಗೋಯ್ತು ಇಬ್ಬರನ್ನ ಮೇಂಟೈನ್ ಮಾಡೋದು. ನನ್ನ ದೊಡ್ಡ ಮಗನೂ ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಅವನು ಕೂಡ ನಾನೊಂದು ಮಗುಗೆ ಊಟ ತಿನ್ನಿಸ್ತಿದ್ರೆ ಅವನು ಇನ್ನೊಂದು ಮಗುಗೆ ಆಟ ಆಡಿಸೋದು, ಆ ರೀತಿಯೆಲ್ಲ ಎತ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದ. ಅವನು ಕೂಡ ನನ್ನ ಮಗ ದೊಡ್ಡ ಮಗ ತುಂಬಾ ಹೆಲ್ಪ್ ಮಾಡಿದ್ದಾನೆ. ರಾತ್ರಿ ಹೊತ್ತು 12 ಗಂಟೆ 1 ಗಂಟೆನೆಲ್ಲ ಎದ್ರೆ ಇಬ್ಬರು ಸೌಂಡ್ ಕೇಳಿಸ್ಕೊಂಡು ಇಬ್ಬರು ಒಂದೇ ಸಲ ಇಟ್ಬಿಟ್ಟವರು. ಎಷ್ಟೊಂದು ಸಲ ರಾತ್ರಿ ಹೊತ್ತು ಹತ್ಬಿಟ್ಟಿದ್ದೀನಿ. ಯಾಕಪ್ಪ ದೇವ್ರೆ ಈ ಥರ ಎಲ್ಲ ಶಿಕ್ಷೆ ಕೊಟ್ಬಿಟ್ಟೆ ನೀನು. ನನಗೆ ಒಂದು ನಿಮಿಷ ಊಟ ಮಾಡೋಕ್ಕೆ ಸಹ ನನಗೆ ಟೈಮ್ ಸಿಗ್ತಿರ್ಲಿಲ್ಲ. ಒಂದು ಮಗುಗೆ ಹುಷಾರಿಲ್ಲ ಅಂದರೆ ಇನ್ನೊಂದು ಮಗು ಹುಷಾರಿರ್ತಿರ್ಲಿಲ್ಲ. ಈಗೇನೋ ಸಪ್ರೇಟ್ ಆಗಿಬಿಟ್ಟಿದೆ. ಅವ್ನಿಗೆ ಹುಷಾರಿಲ್ಲ ಅಂತಂದರೆ ಇವನಿಗೇನು ಬರಲ್ಲ. ಮೊದಲು ಆ ರೀತಿ ಆಗ್ತಾಯಿತ್ತು, ಅಂದರೆ ಪಕ್ಕ ಮಲ್ಕೊಳ್ಳೋದಕ್ಕೋ ಏನೋ ನಾನು ಪಕ್ಕ ಆಗ್ತಾ ಇದ್ನಲ್ಲ, ಏನೋ ಹಾಸ್ಬಿಟ್ಟು ಆಟಾಡ್ಕೊಂಡಿತ್ತು, ಇಬ್ಬರೂ ಪಕ್ಕದಲ್ಲಿ ಹಾಕಿನಿ. ಆಗ ಅದಕ್ಕೇನು ಅವ್ರಿಗೆ ಬಂದರೆ ಇಬ್ಬರಿಗೂ ಜ್ವರ ಬರೋದು, ಹುಷಾರಿಲ್ದಂಗೆ ಆದರೆ ಇಬ್ಬರಿಗೂ ಹುಷಾರಿಲ್ದಂಗೆ ಆಗೋದು, ಆ ರೀತಿ ಎಲ್ಲ ಆಗೋದು. ಒಬ್ಬರನ್ನ ಸುಧಾರಿಸೋದೇ ಕಷ್ಟ, ಹುಷಾರಿಲ್ದಾಗ ಇಬ್ಬರೂ ಸುಧಾರಿಸೋದು ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ. ಅವಾಗೂ ಅಷ್ಟೇ ಒಬ್ಬಳೇ ತುಂಬ ಹತ್ಬಿಟ್ಟಿದ್ದೀನಿ. 12 ಗಂಟೆ ರಾತ್ರಿಯಲ್ಲೆಲ್ಲ ಇಬ್ಬರು ಮಕ್ಕಳಿಗೂ ಫೀಡಿಂಗ್ ಮಾಡಬೇಕಾದ್ರೆ ಇಬ್ಬರು ಒಂದೊಂದು ಕಡೆ ಹಾಕ್ಕೊಂಡು ಫೀಡಿಂಗ್ನ ಮಾಡ್ತಿದ್ದೆ. ಆ ಥರ ಎಲ್ಲ ಕಷ್ಟಗಳು ಇತ್ತು. ಇವಾಗ ಏನು ನಾನು ಪೂಜೆ ಮಾಡ್ತಾಯಿದ್ದೆ, ರಾಯರನ್ನ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವಾಗಿಂದ ಅಂಥ ಕಷ್ಟಗಳು ಏನೂ ನನ್ನ ಕಣ್ಮುಂದೆ ಬಂದಿಲ್ಲ. ಅಷ್ಟು ಚೆನ್ನಾಗಿ ರಾಯರು ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ರಾಯರು ನನ್ನ ಇಟ್ಟಿದ್ದಾರೆ, ಅಷ್ಟು ಸಾಕು. ಇದೇ ರೀತಿ ನನ್ನ ರಾಯರು ಇಟ್ಟಿರಲಿ. ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ನೀನು ಒಬ್ಬಳು ಹೆಂಗೆ ಸಾಕ್ತೆ 3 ಮಕ್ಕಳನ್ನ ಅಂತ ಹೇಳ್ತಾರೆ. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಹೇಗೆ ಸಾಕ್ತೆ, ನಾವು ಒಬ್ಬೊಬ್ಬರನ್ನ ಮೇಂಟೈನ್ ಮಾಡೋದು ಕಷ್ಟ, ನೀನು ಹೇಗೆ ಸಾಕ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾರೆ. ಈ ರೀತಿ ಆಯಿತು. ನಾನು ಸ್ವಲ್ಪ 2 ವರ್ಷ ಆದಮೇಲೆ ನಮ್ಮಮ್ಮ ಒಬ್ಬನ್ನ ಒಂದು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಕರ್ಸ್ಕೊಳ್ಳೋರು. ಆಮೇಲೆ ನಮ್ಮ ಮನೆಯವರು ಜಾಸ್ತಿ ಬಿಟ್ಟು ಇರ್ತಿರ್ಲಿಲ್ಲ, ಹಂಗಾಗಿ ಒಂದೊಂದು ವಾರ ಇರೋನು ಮತ್ತೆ ಬಂದ್ಬಿಡೋಣ. ಇವಾಗೇನಿಲ್ಲ, ಅವಾಗ ಇದ್ದ ಕಷ್ಟ ನೋಡ್ತಾ ಇದ್ರೆ ನನಗೆ ಮಕ್ಕಳೇ ಬೇಡ, ಸುಮ್ಮನೆ ಅಬಾರ್ಷನ್ ಮಾಡಿಸ್ಬಿಡ್ಬೇಕಾಗಿತ್ತು ಅಂತ ನನಗೆ ಎಷ್ಟೊಂದು ಸಲ ಅನಿಸ್ಬಿಡ್ತು. ಅವಾಗ ಅಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀವಿ. ಒಂದು ದಾತಿದಂಗೆ ಒಂದೊಂದು ಯಾರು ತಾನೇ ತಡ್ಕೋತಾರ ಹೇಳಿ, ಆ ಥರ ತುಂಬ ಕಷ್ಟಗಳು ನಮಗೆ ಬಂದ್ಬಿಡ್ತು. ಆಮೇಲೆ ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನನಗೆ ಯಾವ ಕಷ್ಟನೂ ಇಲ್ಲ. ನನ್ನ ಮಕ್ಕಳನ್ನ ಅಷ್ಟೇ ಇವಾಗ ಹೆಂಗೋ ಅವ್ರ ಪಾಡಿಗೆ ಅವ್ರು ಇವಾಗ 5 ವರ್ಷ ಅವ್ರಿಗೆ. ಇವಾಗ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೋತಾರೆ, ಅವ್ರ ಪಾಡಿಗೆ ಸ್ಕೂಲಿಗೆ ರೆಡಿ ಆಗ್ತಾರೆ, ಹೋಗ್ತಾರೆ. ಈಗ ಸ್ವಲ್ಪ ಖುಷಿ ಆಗ್ತಿದೆ. ನಾನು ಅವಾಗ ಮಗು ತೆಗಿಸ್ಬೇಕು ಅಂತ ಹೋಗಿದ್ದೆ, ಈಗ ನೋಡಿದರೆ ಇಂಥ ಚೆನ್ನಾಗಿದ್ದಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಅವಾಗೇನಾದರೂ ನಾವು ತೆಗಿಸ್ಬಿಟ್ಟಿದ್ರೆ ಆ ಪಾಪ ನಮ್ಮನ್ನು ಬಿಡೋದ ಅಂತಲೂ ಅನಿಸುತ್ತೆ. ಆವಾಗ ಎಲ್ಲರೂ ಹೇಳ್ತಾರೆ ಕಷ್ಟ ಆದಮೇಲೆ ಸುಖ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಲೈಫಲ್ಲಿ ಕೂಡ ಆ ರೀತಿ ಆಗಿದೆ. ಕಷ್ಟಪಟ್ಟಿದ್ದಕ್ಕೇ ಈ ಥರ ಸುಖ ಸಿಕ್ಕಿದೆ ಅಂತ ಅನ್ಕೋತೀನಿ. ರಾಯರನ್ನ ನಾನು ಯಾವಾಗ ಪೂಜೆ ಮಾಡ್ಕೊತಾ ಹೋದೆ ಆವಾಗ ರಾಯರು ನನ್ನ ಎಲ್ಲ ಆಸೆಗಳಾಗಿರ್ಬೋದು, ಕನಸುಗಳನ್ನಾಗಿರ್ಬೋದು, ನನ್ನ ಮಕ್ಕಳನ್ನಾಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ನನ್ನ ಲೈಫಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ರಾಯರು ಇದೇ ರೀತಿ ನನ್ನ ಜೊತೆ ಇರಲಿ ಅಂತ ಅನ್ಕೋತೀನಿ. ರಾಯರು ಇದ್ದಾರೆ ಅಂತ ಹೇಳ್ತೀನಿ. ನನ್ನ ಲೈಫ್ ಬಗ್ಗೆ ಹೇಳಿದ್ದೀನಿ, ನನ್ನ ಮಕ್ಕಳ ಬಗ್ಗೆ ಹೇಳಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಲ್ಲ, ಹೇಗೆ ಸಾಕಿದ್ರಿ 2 ಮಕ್ಕಳನ್ನ, ನಿಮಗೆ ಕಷ್ಟ ಆಗಲಿಲ್ವಾ ಅಂತ ಹೇಳಿಬಿಟ್ಟು. ಈ ರೀತಿ ಕಷ್ಟಗಳು ನನ್ನ ಲೈಫಲ್ಲಿ ಆಯಿತು.
ನೋಡಿದ್ರಲ್ಲ ನನ್ನ ಲೈಫ್. ಮುಂಚೆ ನಾನು ರಾಯರನ್ನ ಪೂಜೆ ಮಾಡ್ತಾ ಇರಲಿಲ್ಲ. ಅಂದರೆ ಕಳೆದು ಒಂದು 4 ವರ್ಷದ ಹಿಂದೆಯಿಂದನೂ ನಾನು ಏನು ಪೂಜೆನ ಮಾಡ್ತಿರ್ಲಿಲ್ಲ. ಫಸ್ಟ್ ಏನು ರಾಯರಿದ್ದಾರೆ ಅನ್ನೋದಕ್ಕಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಯರಿದ್ದಾರೆ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ತುಂಬಾ ಧನ್ಯವಾದಗಳು.